ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮೊದಲಿಗೆ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ, ಇಲ್ಲಿ ಗೌರಿ ಅವರು ಮತ್ತೆ ವಿಜಯ್ ಅವರು ಮಾತಾಡ್ತಾ ಇರ್ತಾರೆ. ಗೌರಿ ಅವರು ಹೇಳ್ತಿರ್ತಾರೆ, ನಿಮಗೆ ಈ ಮನೇಲಿ ಡೆವಿಲ್ ಅಂತ ಒಬ್ಬ ಇದ್ದ ಗೊತ್ತಲ್ವಾ, ಅವ್ನು ಯಾರು ಅಂತ ಗೊತ್ತಾ? ಅವನು ನನಗೆ 7 ವರ್ಷದ ಹಿಂದೆ ತಾಳಿ ಕಟ್ಟಿ ನನ್ನ ಜೊತೆಲಿ ಇದ್ದ ಗಂಡ ಅವನ ಹೆಸರು ಶಂಕರ ಅಂತ, ಅವನೇನೇ ಶಂಕರ, ನನ್ನ ಗಂಡ ಅವನು ಅಂತ ಹೇಳ್ತಾ ಇರಬೇಕಾದ್ರೆ ವಿಜಯ್ ಅವ್ರ ಮುಖ ನೋಡ್ಕೊಂಡು ಅವರು ತುಂಬಾನೇ ಶಾಕ್ ಆಗ್ತಾರೆ. ಸೊ ಅವಾಗ ಅವ್ರು ಹೇಳ್ತಾರೆ, ನೋಡು ಅವನೇ ನನ್ನ ಗಂಡ ಅಂತ ಹೇಳಿದಾಗ, ನೋಡು ಗೌರಿ, ನಿನ್ನ ಗಂಡ ಶಂಕರ ಅಂತಾನೆ ನನಗೆ ಆವಾಗಲೇ ಗೊತ್ತಿತ್ತು, ಆದರೆ ನೀನೇ ಇದನ್ನು ಅರ್ಥಕೊಳ್ಳಿ ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ. ನೀನು ಇವಾಗ ಅವನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಶಂಕರನ್ನ ನೋಡ್ಕೊಂಡು ತುಂಬಾ ಬದಲಾಗಿದ್ದಾನೆ, ಅವನ ಮಗು ಜೊತೆ ಇರೋದು ನೋಡಿ ತುಂಬಾನೇ ಖುಷಿ ಆಯ್ತಿತ್ತು, ಮತ್ತೆ ಅವ್ರ ಅಪ್ಪ ಅಂತಾನು ಗೊತ್ತಿಲ್ಲ, ಆ ಮಗು ತುಂಬಾನೇ ಅವ್ರ ಜೊತೆ ಹಚ್ಕೊಂಡ್ಬಿಟ್ಟಿತ್ತು. ಸೊ ಅವಳ ಮಗಳೇ ಅಂತ ಗೊತ್ತಾದ್ರೆ ಇನ್ನೂ ಎಷ್ಟು ಖುಷಿ ಪಡಬೇಡ, ನಾನು ಅವ್ನ ಬಾಳಲ್ಲಿ ಬಂದರೆ ಮತ್ತೆ ನಾವಿಬ್ರು ಚೆನ್ನಾಗಿರ್ಬೋದು, ಮತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಪ್ರೀತಿನ ಹೇಳಕ್ಕೆ ಹೋಗಿದ್ದೆ. ಆದರೆ ಅವ್ನು ಮಾಡಿದ್ದೇನು, ನಾನು ಮತ್ತೆ ಅಮರು ಡಾಕ್ಟ್ರು ಇಬ್ಬರೂ ಸೇರಿಕೊಂಡು ಚೆನ್ನಾಗಿದ್ದೀವಿ, ಮತ್ತು ನಾವಿಬ್ಬರು ಬೇರೆ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ಅವನು ಅವ್ರಿಗೇನೆ ಹೊಡೆದ್ಬಿಟ್ಟು ಆ ಥರ ಮಾಡಿದ್ದಾನಲ್ಲ, ಅದು ತಪ್ಪಲ್ವಾ? ಹೀಗಾಗಿ ನಾನು ಅವನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಅವನು ಯಾವತ್ತೂ ಬದಲಾಗಿಲ್ಲ. ನಾನು ಎಷ್ಟೋ ಕಷ್ಟಪಟ್ಟು ನಾನು ಮತ್ತೆ ಬದಲಾಗಿ ಅವನ ಜೊತೆ ಪ್ರೀತಿನ ಹಂಚ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ. ಈ ರೀತಿ ಮಾಡಿದಾಗ ನನಗೆ ತುಂಬಾ ಬೇಜಾರಾಗಿದೆ ಅಂತ ಹೇಳಿದಾಗ, ನೋಡು ಗೌರಿ, ನೀನು ಕೋಪದಲ್ಲಿ ಮಾತಾಡ್ತಿದ್ಯಾ, ನಿನ್ನ ಮೇಲೆ ಪ್ರೀತಿ ಇದೆ, ಅದನ್ನ ಸರಿ ಹೋಗುತ್ತೆ ಅಂತೇಳಿ ಇವ್ರು ಅನ್ಕೋತಾ ಇರ್ತಾರೆ. ಸರಿ, ಅದೆಲ್ಲ ಆದಮೇಲೆ ನನಗೆ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಗೌರಿಯವರು ಹೊರಟೋಗ್ತಾರೆ, ಮತ್ತು ಶಂಕರ್ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಈ ಕಡೆ ಶಂಕರ್ ಅವರು ಕೂತ್ಕೊಂಡು ತುಂಬಾ ಗೌರಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಈ ಥರ ಎಲ್ಲ ಆಯಿತು, ನಾನು ಮಾಡಿದ್ರೆ ತಪ್ಪಿಗೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದರೆ, ಇಲ್ಲಿ ರೌಡಿ ಬೇಬಿನ ಮೀಟ್ ಮಾಡಬೇಕು ಅಂತೇಳಿ ಶಂಕರ್ ಅವರು ಮನೆಗೆ ಬರ್ತಾರೆ. ಸೊ ಮನೆಗೆ ಬಂದಾಗ ಕಾನ್ಸ್ಟೇಬಲ್ಗಳು ಅಲ್ಲಿಗೆ ಬಿಡಲ್ಲ, ಅಲ್ಲಿಗೆ ಗೌರಿ ಅವರು ಬರ್ತಾರೆ. ಗೌರಿ ಅವರು ಬಂದಾಗ, ಯಾರು ಬೇಕಿತ್ತು ನಿಮಗೆ, ಏನು ಅಂತ ಹೇಳಿದಾಗ, ಏನಿಲ್ಲ ಮೇಡಮ್, ಇವ್ರು ನನ್ನೇ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿದಾಗ, ನಿಮ್ಮ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳಿ ಹೇಳ್ಬಿಡ್ತಾರೆ. ನನ್ನ ಮಗುನಾದ್ರೂ ಮಾತಾಡಿಸ್ಬೇಕು ಬಿಡಿ ಅಂತ ಹೇಳಿದಾಗ, ಯಾವ ಮಗು ಜೊತೆನೂ ಮಾತಾಡೋಕ್ಕಾಗಲ್ಲ, ಇವಾಗ ಹೊರಟೋಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಭೂವಿ ಬರ್ತಾಳೆ. ಭೂವಿ ಬಂದಾಗ ರೌಡಿ ಬೇಬಿ ಅಂತ ಹೇಳಿದಾಗ ಗೌರಿ ಅವರು ಅವ್ರನ್ನ ಕರ್ಕೊಂಡು ಒಳಗಡೆ ಹೊರಟೋಗ್ತಾರೆ. ಇನ್ನು ಈ ಕಡೆ ವಿಜಯ್ ಅವರು ಸಹ ಏನೂ ಮಾಡೋಕ್ಕಾಗದೆ ಇರೋ ಸ್ಥಿತಿಯಲ್ಲಿ ಇರ್ತಾರೆ, ಮತ್ತು ಅವ್ರನ್ನು ಸಹ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ರೌಡಿ ಬೇಬಿನ ಮಾತಾಡ್ಸೋಕ್ಕಾಗದೆ ಶಂಕರ ಅಂತ ತುಂಬಾ ಬೇಜಾರು ಮಾಡಿಕೊಂಡು ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಸೊ ಅದಾದ ನಂತರ ಅವ್ರು ತುಂಬಾ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ, ಅಲ್ಲಿ ಗಂಗಾ ಅವರು ಬಂದ್ಬಿಟ್ಟು ಶಂಕರ್ ಅವ್ರಿಗೆ ತಗೊಳ್ಳಿ ನೀರು ಅಂತ ಹೇಳಿದಾಗ, ಅಲ್ಲಿ ಇಟ್ಬಿಟ್ಟು ಹೋಗಿ ಗಂಗಾ, ನನಗೆ ಆಮೇಲೆ ಕುಡಿತೀನಿ ಅಂತ ಹೇಳಿದಾಗ, ಏನಾಯಿತು ತುಂಬ ಟೆನ್ಷನಲ್ಲಿ ಇದ್ದೀರಾ ಅಂತ ಹೇಳಿದಾಗ, ಏನೂ ಇಲ್ಲ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನನಗೆ ಗೊತ್ತು, ಆ ಗೌರಿ ಅವರು ನಿಮಗೆ ಆ ಮಗು ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ ಅಲ್ವಾ, ಸೊ ಹಾಗಾಗಿ ನೀವು ತುಂಬ ಬೇಜಾರಾಗಿದ್ದೀರಾ ಅಂತ ಹೇಳಿದಾಗ, ಹೌದು ನಾನು ಮಾಡ್ದಿರೋ ತಪ್ಪಿಗೆ ಅವಳು ತುಂಬ ಮಗುನ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿದಾಗ, ನೀವೇನು ಯೋಚನೆ ಮಾಡಬೇಡಿ, ನಾನು ಅವ್ರ ಕಾಲ್ಗಾದ್ರೂ ಬಿದ್ದು ನಿಮಗೆ ಆ ಮಗುನ ಮಾತಾಡ್ಸೋಕ್ಕೆ ಹೇಳ್ತೀನಿ ಅಂತ ಹೇಳಿದಾಗ, ನೀವ್ಯಾಕೆ ಅವ್ರ ಕಾಲಿಗೆಲ್ಲ ಬೀಳ್ತೀರಾ, ನೀವೆಲ್ಲ ಬೀಳಕ್ಕೆ ಹೋಗ್ಬೇಡಿ ಅಂತ ಹೇಳಿದಾಗ, ಏನಿಲ್ಲ ನೀವು ತುಂಬಾ ಕೋಪ ಮಾಡ್ಕೊಬೇಡಿ, ಅವರೇನೋ ಯಾವುದೋ ಕೋಪಲ್ಲಿ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಯಾವ ಕೋಪನೂ ಇಲ್ಲ, ನನಗೆ ಎಷ್ಟು ಕೋಪ ಬರ್ತಾ ಇದೆ ಅಂದರೆ ಆ ಮಗು ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ ನನಗೆ, ಆ ರೀತಿ ಮಾಡಿಬಿಟ್ಟಿದ್ದಾಳೆ, ನನ್ನ ಮೇಲೆ ಆಟ ಸಾಧಿಸ್ತಾಳೆ, ಎಷ್ಟು ದಿನ ಸಾಧಿಸ್ತಾಳೆ ನಾನು ನೋಡ್ತೀನಿ ಅಂತ ಹೇಳಿ ಶಂಕರ್ ಅವರು ಹೇಳ್ತಿರ್ಬೇಕಾದ್ರೆ ಗಂಗನಿಗೆ ತುಂಬಾ ಮನಸ್ಸಲ್ಲಿ ಖುಷಿ ಆಗ್ತಾ ಇರುತ್ತೆ. ಅದೆಲ್ಲ ಆದ ನಂತರ ಬೆಳಿಗ್ಗೆ ರೌಡಿ ಬೇಬಿನ ಮೀಟ್ ಮಾಡಬೇಕು ಅಂತ ಹೇಳಿ ಶಂಕರ, ಚಿರುಮುರಿ ಮತ್ತು ಕೋಳಿ ಎಲ್ಲರೂ ಸಹ ಅಲ್ಲೇ ಗಾಡೀಲಿ ಕೂತಿರ್ತಾರೆ. ಅದಾದ ನಂತರ ಇನ್ನೂ ಏನಿಲ್ಲ, ಬಂದೇ ಇಲ್ಲ ಮಗು ಅಂತ ಹೇಳಿದಾಗ, ನೀವೇನು 1 ಅವರ್ ಬೇಗ ಬಂದ್ಬಿಟ್ಟು ಮಗು ಬಂದಿಲ್ಲ ಅಂತ ಹೇಳಿದ್ರೆ, ಬರ್ತಾಳೆ ವೆಯ್ಟ್ ಮಾಡಿ ಅಂತೇಳಿ ಹೇಳ್ತಾರೆ. ಸೊ ಅದಾದ ನಂತರ ಆ ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಮಗು ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ಶಂಕರ್ ಅವ್ರು ಹೇಳ್ತಿರ್ತಾರೆ, ನೋಡಿದ್ಲಾ ನಾನು ಬಂದ್ಬಿಡ್ತೀನಿ, ಮಾತಾಡಿಸ್ಬಿಡ್ತೀನಿ ಅಂತ ಹೇಳಿ ಪೊಲೀಸ್ನ ಕಳಿಸಿದ್ದಾಳೆ ಅಂತ ಹೇಳಿ ಹೇಳಿದಾಗ, ಏನಿಲ್ಲ ಅದಕ್ಕೆ ಬಗ್ಗೆ ನೀ ತಪ್ಪು ತಿಳ್ಕೊಬೇಡ, ಏನೋ ಒಂದು ಗಾಬರಿಲಿ ಹಂಗೆ ಮಾಡಿರ್ತಾರೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಆವಾಗ ಗುಂಡ ಹೇಳ್ತಾನೆ, ನೀ ಏನಕ್ಕೆ ಯೋಚನೆ ಮಾಡ್ತೀಯ ಚಿಕ್ಕಪ್ಪ, ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತಾನೆ. ಆವಾಗ ಪಾಪ ಇದ್ಬಿಟ್ಟು, ನಾನು ರೌಡಿ ಬೇಬಿ ಹತ್ರ ಮಾತಾಡ್ಕೊಂಬರ್ತೀನಿ ಅಂದಾಗ, ಮೇಡಮ್ ದಯವಿಟ್ಟು ನೀವು ಸ್ಕೂಲ್ಗೆ ಹೋಗಬೇಕು ಬರಬೇಕು, ನಮ್ಮ ಕೆಲಸನ ತೆಗಿಯಂಗೆ ಮಾಡಿಬಿಡಿ, ಮೇಡಮ್ ಹೇಳಿದರೆ ನಮಗೆ ಸ್ಟ್ರಿಕ್ಟ್ ಆರ್ಡರ್ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಾದ ನಂತರ ಅವ್ರನ್ನ ಮಾತಾಡೋಕ್ಕೆ ಬಿಡೋದೇ ಇಲ್ಲ. ಅಷ್ಟರಲ್ಲಿ ಗುಂಡ ಬರ್ತಾನೆ. ಸರಿ ನಾವಿಬ್ಬರು ಒಳಗಡೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಗುಂಡ ಭೂವಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಭೂವಿ ರೌಡಿ ಬೇಬಿ ಮುಖನೇ ನೋಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ, ಮತ್ತು ಮಾತಾಡ್ಸೋಕ್ಕಾಗದೆ ಹೋಗ್ತಾರೆ. ಸೊ ಈ ಕಡೆ ಬರೋದಾದರೆ, ಗೌರಿ ಅವರು ಆಫೀಸಲ್ಲಿ ಕೂತ್ಕೊಂಡು ಶಂಕರನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ, ನಾನು ಯಾಕೆ ಶಂಕರನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಏನಾದರೂ ತುಂಬ ಇನ್ನೂ ಪ್ರೀತಿ ಹಾಗೆ ಇದೆಯಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಅಲ್ಲಿಗೆ ಒಬ್ರು ಬಂದ್ಬಿಟ್ಟು, ಮೇಡಮ್ ಯಾರೋ ಬಂದಿದ್ದಾರೆ ನಿಮ್ಮನ್ನ ನೋಡೋಕೆ ಅಂತ ಹೇಳಿದಾಗ, ಅಲ್ಲಿಗೆ ಶಿವರುದ್ರಪ್ಪ ಅನ್ನೋ ವ್ಯಕ್ತಿ ಬಂದಿರ್ತಾರೆ. ನಮಸ್ತೆ ಮೇಡಮ್, ನಮಸ್ತೆ, ನನಗೆ ಎಷ್ಟು ಬಹುಮಾನ ಕೊಟ್ಟಿದ್ದೀರಾ ನೀವು, ಈಗ ನೋಡಿ ನಾನು ಪ್ಯೂರ್ ವೈಟಲ್ಲಿ ಬಂದಿದ್ದೀನಿ, ರಾಜಕೀಯ ಆದರೂ ಆಗ್ತೀನಿ, ನಾನು ಮುಂದೆ ನಿಲ್ಲೋ ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ಥರ ಮಾತಾಡ್ತಾ ಇರ್ತಾರೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಿದಾಗ, ಏನಿಲ್ಲ ಮೇಡಮ್, ನೀವು ನಮಗೆ ತುಂಬ ಬಹುಮಾನ ಕೊಟ್ಟಿದ್ದೀರಲ್ಲ, ಅದನ್ನೆಲ್ಲ ರಿಟರ್ನ್ ಕೊಡಬೇಕಲ್ವ ನಾವು ಅಂತೇಳಿ ಬಂದಿರ್ತಾರೆ. ಮತ್ತು ನನ್ನ ಮಗನೂ ಬಂದಿದೆ ಅಂತೇಳಿ ಅವ್ನ ಮಗನ ಕರೆದಾಗ, ಮಗ ಒಂದು ಬುಕ್ಕೆನ ಇಟ್ಕೊಂಡು ಬಂದು ಗೌರಿ ಅವರು ಕೊಟ್ಬಿಟ್ಟು, ವೆಲ್ಕಮ್ ಟು ಮೈ ಲೈಫ್ ಅಂತ ಹೇಳ್ತಾನೆ. ಸೊ ಅದಾದ ನಂತರ ಎಲ್ಲ ಸಹ ಆಗ್ತಾ ಇರುತ್ತೆ, ನೀವೇನು ರೀಲ್ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೇಳಿ ಬೈತಾ ಇರ್ತಾರೆ. ಅಷ್ಟರಲ್ಲಿ ಅವರು ಮೋಸ ಮಾಡಿದ್ದೀರಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿದಾಗ,
ಯಾರಿಗೆ ಮೋಸ ಅಂತ ಹೇಳಿದಾಗ ಏನಿಲ್ಲ, ಯಾರೋ ಒಬ್ಬರನ್ನ ವ್ಯಕ್ತಿಗಳನ್ನ ಕರೆಸ್ಬಿಟ್ಟು ಸುಳ್ಳು ನಾಟಕ ಆಡಿಸ್ತಾ ಇರ್ತಾರೆ. ಗುಡಿಸಲು ಕಟ್ಸೋಕ್ಕೆ ಅಂತೇಳಿ ದುಡ್ಡು ಇಸ್ಕೊಂಡಿದ್ದಾರೆ ಟಿ.ಸಿ ಅವರು ನನ್ನ ಹತ್ರ ಅಂತ ಹೇಳಿದಾಗ ಅವರು ಏನು ಹೇಳ್ತಾ ಇದ್ದೀರಾ, ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಅಂತ ಹೇಳಿದಾಗ, ನೋಡಿ ಮೇಡಮ್ ನೀವೇ ದುಡ್ಡು ಇಸ್ಕೊಂಡಿದ್ದೀರಾ, ಮೋಸ ಮಾಡ್ತಾ ಇದ್ದೀರಲ್ಲ, ನಮಗೆ ಅನ್ಯಾಯ ಮಾಡ್ತಿದ್ದೀರಲ್ಲ, ನೀವು ಸರಿ ಇಲ್ಲ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಗೌರಿ ಅವ್ರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಿಸ್ತಾ ಇರ್ತಾರೆ. ಸೊ ಇದೆಲ್ಲ ಆದಮೇಲೆ ಶಂಕರ್ ಅವರು ಇದನ್ನು ಬಂದು ಕಾಪಾಡ್ತಾರೆ ಇವ್ರನ್ನ, ಗೌರಿ ಅವ್ರನ್ನ ಅಂತ ನೋಡಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.